ಗೈಸ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮಿಸ್ಟರ್ ತೇಜನ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್. ಗೈಸ್ ಇದು ನಮ್ಮೂರ ಜಾತ್ರೆಯ ವ್ಲಾಗ್ ಆಗಿರುತ್ತೆ. ವೀರಭದ್ರ ಸ್ವಾಮಿ ಅಂಡ್ ಪಾರ್ಥೇಶ್ವರ ಸ್ವಾಮಿಯ ಅದ್ದೂರಿ ಕೆಂಡ ಇವತ್ತ ನಡೆಯುತ್ತೆ. ಹಂಗಾಗಿ ಇವತ್ತಿನ ವ್ಲಾಗ್ ಇದಾಗಿರುತ್ತೆ. ವಿಡಿಯೋ ಫುಲ್ ನೋಡಿ. ನಿಮ್ಗೇನಾದರೂ ಇಷ್ಟ ಆಗಿದ್ದಲ್ಲಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಗೈಸ್ ಇವಾಗ ಪಾರ್ಥೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಬಂದೀವಿ. ಹಣ್ಣು ಕಾಯಿ ಮಾಡ್ಸೋಣ ಅಂತ ನಾನು ನಮ್ಮ ಅಣ್ಣ ನನ್ನ ತಮ್ಮ. ನೀಟಾಗಿ ಹೊಡ್ಕೊಂಬ. ನೀನ್ ಬಾಡ್ಲಿ ತಾಳೆ ನಂಗೆ ಹಿಡಿದು ಬಿಡ್ತೀನಿ ಫುಲ್ ಶೈನ್ ಆಗಿ ಹೊಳಿಲಿ. ಗೊತ್ತಾಗ್ಲಿಲ್ವಾ ನಿಮ್ಮ ಅಣ್ಣ ಇವರು ನಮ್ಮ ಅಣ್ಣ ಅಂತ. ಸಗಣಿ ಓಪನ್ ಮಾಡಿ ನೀರು. ಆಮೇಲೆ ಮತ್ತೆ ಹಾಕೋಣ ಜೋಡ್ಸೋದು ಮತ್ತೆ ಸದ್ಯಕ್ಕೆ ಆಮೇಲೆ ಜೋಡ್ಸೋದು ಮತ್ತೆ ಹಾಕ್ಬೇಕು. ಆಮೇಲೆ ಹಾಕ್ತೀವಿ ಎಲ್ಲದಕ್ಕೂ ಹಾಕ್ತೀವಿ. ಈಶಾನ್ ಮೂಲಿಂದ ಹಾಕ್ಬೇಕು. ಇಲ್ಲಿರುವಂಥ ಸೌದೆನೆಲ್ಲ ಇದ್ರೊಳಗೆ ಹಾಕಿ ನೀಟಾಗಿ ಜೋಡಿಸಿ ಲಾಸ್ಟಿಗೆ ಬೆಂಕಿ ಹಚ್ಚಿ ಕೆಂಡ ಮಾಡುವಂಥ ಕೆಲಸ. ಕೆಂಡ ಮಾಡೋದಕ್ಕೆ ಏನೇನು ಮಾಡಬೇಕು ಎಲ್ಲ ಕಂಪ್ಲೀಟ್ ಆಗಿದೆ ಗೈಸ್. ಏನಿದ್ರು ದೇವರು ಅಲ್ಟಾಗ ಊರೊಳಗೆ ಇಲ್ಲಿ ಪೂಜೆ ಮಾಡಿಸಿ ಬೆಂಕಿ ಹಚ್ಚೋ ಅಂಥ ಕೆಲಸ ಮಾಡ್ತೀವಿ. ಅದಕ್ಕೂ ಮುಂಚೆ ಈಗ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ. ಅಲ್ಲಿ ದೇವರು ಅಲಂಕಾರ ಆಗಿದೆಯಾ ಅಥವಾ ಎಷ್ಟೊತ್ತಿಗೆ ಹೊರಡೋದು ಏನು ಅಂತ ನೋಡ್ಕೊಂಬರೋಣ ಅಂತ. ಇಲ್ಲಿಂದ ದೇವರು ಹೊರಟಿದ್ದಾವೆ. ಈಗ ಕೆಂಡದ ಗುಂಡಿಗೆ ನೋಡಿ ಕರ್ಪೂರದ ಮೂಲಕ ಬೆಂಕಿ ಹಚ್ಚುವಂಥ ಕೆಂಡ ಮಾಡೋದಕ್ಕೆ ಬೆಂಕಿ ಹಚ್ಚುವಂಥ ಕೆಲಸ ಮಾಡ್ತಿದ್ದಾರೆ. ಇದೊಂದು ವಿಡಿಯೋ ಮಾಡ್ಬೇಕಾಯ್ತು, ಅದಕ್ಕೆ ಅಲ್ಲಿಂದ ಫಾಸ್ಟಾಗಿ ಗಾಡಿ ಹೊಡ್ಕೊಂಬಂದೆ. ಇಲ್ಲ ಕರ್ಪೂರ ಹಾಕು, ನಾನು ಒಂದು ಹಾಕ್ತೀನಿ. ಹಂಗೆ ಅದ್ರಲ್ಲಿ ತಕ ಒಂದು ಆಯ್ತಾ? ಹಾಂ ಹಾಕು, ಬೇಡ ಹಾಕು. ಅದೇ ಸೈಡ್ಗೆ ಇಡ್ರಿ. ಹಾಕಿರಾ ತಮ್ಮ ಕೊಡಿಲ್ಲ ದಾಳ ವೇದ ಬೈಲಿ ಇಡ ಆ ಕಡೆ ಮೂಲಿಗೆ ಇಡ್ತಾವ್ರೆ. ಫುಲ್ ಕೆಳಕ್ಕೆ ಇಡ್ರ ಕರೆಕ್ಟ್ ಆಯ್ತು. ಇಡ್ರ ಹೊಚ್ಚಮ್ಮದು ಅಲ್ಲೇ ಇಡಲ್ಲ, ಅಲ್ಲಿ ಇಡ್ಲ ಕರೆಕ್ಟ್ ಆಯ್ತು. ಇಡ್ಲ ಹೊಚ್ಕೊಳತ್ತೆ. ಸ್ವಾಗತಿದ್ವಿ ಹೊಚ್ಚ ಸ್ವಾಗತಿದ್ಯಾ ಬೇರೆದ್ರಲ್ಲಿ ತಗೊಂಡು ಕವರ್ ತೆಗಿರೋದ್ನ ಕರ್ಪೂರ ಎಲ್ಲ ಅಲ್ಲೇ ಬಿಡೋಣ, ಕೆಳಗೆ ಬಿಡೋಣ. ಇಲ್ಲಿಲ್ಲ ಈ ಕಡೆಗೆ ಬರೋಣ.
ಓಲಿ ಬಿಡ್ರಲ್ಲ ಅಲ್ಲಿ ಉರಿತೈತಲ್ಲ ತಡಿ ಹೊಚ್ಕೊಂಡಂತದ್ದು ನಾ ಒಚ್ಚಿ ಇಕ್ಕಕ್ಕಾಗಲ್ಲ ಅಲ್ಲಿ ಆಲ್ಮೋಸ್ಟ್ ಸೌದೆ ಎಲ್ಲ ಹುರಿದೋಗಿದೆ, ಕೆಂಡ ಆಲ್ಮೋಸ್ಟ್ ಆಗಿದೆ. ದೇವ್ರುಗಳೆಲ್ಲ ಒಂದು ರೌಂಡ್ ಕೆಂಡದ ಗುಂಡಿ ಸುತ್ತ ಬಂದು ಆನಂತರ ಗಂಗಮ್ಮ ಮಾಡಿ ಬರೋ ಅಷ್ಟೊತ್ತಿಗೆ ಕೆಂಡದ್ದು ರೆಡಿಯಾಗಿರಬೇಕು. ನೆಕ್ಸ್ಟ್ ಕೆಂಡ ತುಳಿಯುವಂಥದ್ದು ಅಷ್ಟೊತ್ತಿಗೆಲ್ಲ ಕಂಪ್ಲೀಟ್ ಆಗುತ್ತೆ. ಸುಮ್ಮನೆ ಎಗ್ರು ಬಿಡೋದ್ ಮೇಲೆ ಕೆಂಡ, ನೀನು ಹಂಗನೋಕೋಬೇಡ. ಹಾಕಿರುವಂಥ ಸೌದೆ ಫುಲ್ ಕಂಪ್ಲೀಟಾಗಿ ಹುರಿದು ಕೆಂಡ ಆಗಿದೆ. ದೇವ್ರುಗಳೆಲ್ಲ ಬರ್ತಿದ್ದಾವೆ ಕೆಂಡ ತುಳಿಯೋಕ್ಕೆ. ಹಾಗಾಗಿ ಈಗೆಲ್ಲ ಪೂಜೆ ಮಾಡಿ ಸ್ಟಾರ್ಟ್ ಆಗುತ್ತೆ. ಅಲ್ಲೇ ಇರು ಹತ್ರದಿಂದ ಈ ಕಡೆಯಿಂದ ಮಣ್ಣು ಹಾಕಿದ್ಮೇಲೆ ಹೋಗಿಲ್ಲ ನೋಡ್ರಿ. ಇದಾಗಿತ್ತು ಇವತ್ತ ನಮ್ಮೂರಿನ ಜಾತ್ರೆಯ ವ್ಲಾಗ್. ನಿಮ್ಗೇನಾದ್ರೂ ಈ ವ್ಲಾಗ್ ಇಷ್ಟ ಆಗಿದ್ರೆ ನನ್ನ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು.